ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಮ್ಯಾಕ್ಸ್ ಮೂವಿದು ಒಂದು ಅಂದರೆ ಒಂದು ಸಾಂಗ್ ಬಿ ಜಿ ಎಮ್ನ ನಾನು ಎಡಿಟಿಂಗ್ ಮಾಡಿದ್ದೀನಿ. ಫಸ್ಟ್ ಹೋಗಿ ನೀವು ಡೆಮೋ ವಿಡಿಯೋನ ನೋಡ್ಕೊಂಡು ಬನ್ನಿ. ಮೇಲೆ ಸಿಂಹ ಹಿಡ್ದಲ್ಲ ನರಿ ಬುಡಕ್ಕೋ. ಆಯಿತು ಅನ್ಕೋತೀನಿ. ಈಗ ನೀವು ಅಲಿಟ್ ಮೋಷನ್ನ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬೇರೆಯೇ ಇದೆ. ಇದಿಲ್ಲ, ನಾನು ಇದು ಸೆಟ್ ಮಾಡ್ಕೊಂಡಿರೋದು. ನೀವು ಹೋಗಿ ಮ್ಯಾಕ್ಸ್ ಮೂವಿ ಈ ವಿಡಿಯೋ ನೋಡಿದಿರಲ್ವ, ನೀವು ಅದನ್ನು ಹೋಗಿ ವಿಡ್ ಮೆಟಲ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಾಂಟ್ಸು ಕೂಡ ಅಷ್ಟೇ, ಅಲ್ಲಿ ಯಾವುದೋ ತೆಲುಗ್ದು ಅಟ್ಯಾಚ್ ಆಗಿರೋದು. ಅದಕ್ಕೋಸ್ಕರ ನಾನು ಎಡಿಟ್ ಮಾಡ್ಕೊಂಡಿದ್ದೀವಿ. ಫಸ್ಟು ಅದನ್ನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ಕ್ರೋಲ್ ಮಾಡ್ತೀನಿ. ನೋಡಿ, ಸ್ಕ್ರೋಲ್ ಮಾಡ್ಕೊಂಡು ಮುಂದೆ ಬರ್ತೀನಿ. ಮುಂದೆ ಬಂದಮೇಲೆ ಇಲ್ಲೊಂದು ಇಮೇಜ್ ಬರುತ್ತೆ. ಅಲ್ಲಿ ಇಮೇಜ್ ಹೇಗೆ ಎಡ್ ಮಾಡಬೇಕು ಅಂದರೆ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಫಿಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಲಾಸ್ಟಿಗೆ ಸ್ಟ್ರೀಚ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಇಮೇಜನ್ನು ಅಟ್ಯಾಚ್ ಮಾಡಿ. ನಾನಿಲ್ಲಿ ಈ ಇಮೇಜನ್ನ ಆ್ಯಡ್ ಮಾಡ್ತೀನಿ. ಇದು ಯಾಕೋ ಲೆಂತ್ ಆಯಿತು ವಯಸ್, ಇದು ಬೇಡ, ಬೇರೆದಾಗ್ತೀನಿ. ಇದು ಲೆಂತ್ ಆಯಿತು, ಚೆನ್ನಾಗಿ ಕಾಣಿಸಲ್ಲ. ಇದೇ ಹಾಕ್ತೀನಿ ರೀ ಗೈಸ್. ನೋಡ್ತಾ ಇರ್ಬೋದು. ಇದು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಎಫೆಕ್ಟ್ಸ್ ಬೇರೆ ಇದೆ, ನೀವು ಕೂಡ ಹೋಗಿ ಇಲ್ಲಿ ಟೈಪ್ ಮಾಡ್ಕೊ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಫಾಂಟ್ಸ್ ಇದೆಯಲ್ಲ, ಇಲ್ಲಿ ಹೋಗಿ ಇದನ್ನು ಡಿಲೀಟ್ ಮಾಡಿ. ನೀವು ಸಾಂಗ್ ಯಾವ್ದು ಬೇಕು ಅದನ್ನು ಕುಣಿಸ್ಕೊಂಡು ಆ ಥರ ಟೈಪ್ ಮಾಡ್ಕೋಬೋದು. ನಾನು ಅದೇ ಥರ ಮಾಡಿರೋದು. ನೆಕ್ಸ್ಟ್ ಒಂದು ಇಮೇಜ್ ಬರುತ್ತೆ. ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಅದೇ ಸೇಮು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಇಮೇಜ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಅದೇ ಥರ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಇಮೇಜ್ ಆ್ಯಡ್ ಮಾಡಿ. ಸೇಮ್ ಇದು ಹಂಗೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರಾಚ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಯಾವುದಾದ್ರು ಒಂದು ಫೋಟೋನ ಅಡ್ಜಸ್ಟ್ ಮಾಡಿ. ನೋಡ್ತಾ ಇರೋದು ಸಿಂಪಲ್ ಎಡಿಟಿಂಗು. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನಿಮಗೆ, ನೀವು ಹೋಗಿ ಆರಾಮಾಗಿ ಎಡಿಟಿಂಗ್ ಮಾಡ್ಕೋಬೋದು. ಬಟ್ ಅಲ್ಲೇನಪ್ಪ ಅಂದರೆ ಒಂದು ಸ್ವಲ್ಪ ಬಿ ಜಿ ಎಮ್ಮು ಮತ್ತು ಎಫೆಕ್ಟ್ಸ್ ಚೇಂಜ್ ಇದೆ. ನೀವು ಹೋಗಿ ನೀವು ಅಲ್ಲಿ ಯಾವ ಸಾಂಗ್ ಬೇಕೋ ಆ ಸಾಂಗ್ ಇದನ್ನೇ ಅಡ್ಜಸ್ಟ್ ಮಾಡ್ಕೊಬಂದ್ರೆ ಮಾಡ್ಕೋಬೋದು. ನಾನು ಇಲ್ಲಿ ಬೇರೆದು ಮ್ಯಾಕ್ಸ್ ಮೂವಿ ನಾನು ಇಲ್ಲಿ ಹಾಕಿರೋದು. ನೀವು ಕೂಡ ನಿಮ್ಗೇನಾದ್ರು ಅದೇ ಥರ ಬೇಕು ಅಂದರೆ ಅಲ್ಲೇ ಫೋಟೋನ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ನನಗೆ ಬೇರೆ ಬೇಕು ಅಂದರೆ ಆ ಸಾಂಗ್ನ ಡಿಲೀಟ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರೋದನ್ನ ಡಿಲೀಟ್ ಮಾಡಿ, ಬೇರೆ ಸಾಂಗ್ನ ಆ್ಯಡ್ ಮಾಡಿ, ಫಾಂಟ್ನ ಚೇಂಜ್ ಮಾಡ್ಕೋಬೋದು. ಯಾವ ಥರ ಬೇಕಂದರೆ ಎಡಿಟಿಂಗ್ ಮಾಡ್ಕೋಬೋದು. ಇದು ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ಮೇಲೆ ಕಾಣ್ತಿರೋ ಆರ್ಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಪಕ್ಕ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.